ಸೌಂದರ್ಯ ಲಹರಿಯ 64ನೇ ಶ್ಲೋಕ ಏನ್ ತಿಳಿಸುತ್ತೆ ಅಂತ ತಿಳಿಯೋ ಸಮಯ ಆಗಿದೆ. ನೀವೇನ್ ತಿಳಿಸ್ತೀರಾ? ವೀಕ್ಷಕರೇ, ಇವತ್ತಿನ ಅನುಗ್ರಹ ಸ್ವರ್ಣಗೌರಿ ರಜತ ಅಂದ್ರೆ ರಜತ ಕಮಲ ಇದ್ದ ಹಾಗೆ, ಕಮಲದ ಮೇಲೆ ರಜತ ಕಮಲದ ಮೇಲೆ ಕೂತಿರ್ತಾಳೆ. ಬಂಗಾರದ ವಿಶೇಷವಾಗಿರ್ತಕ್ಕಂಥ ಇವಳು ಸ್ವರ್ಣ ವರ್ಣಾಶ್ವರಿ. ಆ ವರ್ಣ ಈಶ್ವರಿಯಾಗಿರೋಳೆ ಸಾಕ್ಷಾತ್ ನಾವು ನೀವು ಅನ್ಕೊಂಡಿರತಕ್ಕಂಥ ಮಧುರೈ ಮೀನಾಕ್ಷಿ. ಈ ಮಧುರೈ ಮೀನಾಕ್ಷಿಯಲ್ಲಿ ಇವತ್ತು ಕಮಲದ ಹೂವಿನಲ್ಲಿ ಬಂಗಾರದ ಕಮಲದ ಹೂವು ಕಲ್ಯಾಣಿ ಮಧ್ಯದಲ್ಲಿದ್ದಾಳೆ. ಅವಳು ಯಾವತ್ತಿದ್ರೂ ಇಲ್ಲೇ ವಾಸವಾಗಿರ್ತಾಳೆ. ಇದೇ ಕ್ಷೇತ್ರ ಮಹಿಮೆ. ಆ ಕ್ಷೇತ್ರ ಮಹಿಮೆ ಶಂಕರಾಚಾರ್ಯರು ನೋಡಿ ಆನಂದ ಪಟ್ಟು ಹೇಳಿದ್ರು. ಏನಂತ ಹೇಳಿದ್ರು? ಮೊದಲು ಶಂಕರಾಚಾರ್ಯನ ಸ್ವಾಗತಿಸೋಣ, ತದನಂತರ ನೋಡೋಣ. ನೋಡಿ, ಸೌಂದರ್ಯ ಲಹರಿಯಲ್ಲಿ ಪ್ರತಿಯೊಂದು ದಿವಸ ಹೇಳ್ಕೊಂಡು ಬಂದಾಗ 64ನೇ ಶ್ಲೋಕಕ್ಕೆ ಬಂದುಬಿಟ್ಟಾಗ ಚತುಷ್ಷಷ್ಟಿ ಗಣಸೇವಿತ ಅಂದ್ರೆ 64 ಪೀಠಗಳು ಅಂತ ಹೇಳಿದ್ವಿ. ಅಷ್ಟು ಶಕ್ತಿಗಳು ನಿನ್ನೆ ತಾನೇ ಜಗನ್ಮಾತೆ ಪಂಚಮಿ ದಿವಸ ಅನುಗ್ರಹ. ಷಷ್ಠಿಯ ದಿವಸ ಇವತ್ತು ನಾವು ಸ್ಮರಣೆ ಮಾಡ್ತಕ್ಕಂಥ ದೇವಿ ಸ್ವರ್ಣಗೌರೀಶ್ವರಿ. ಆ ಸ್ವರ್ಣಗೌರೀಶ್ವರಿ ದೇವಿ, ಸ್ವರ್ಣಗೌರಿ ಯಾವಾಗ ಅಂತ ಹೇಳಿದೆ? ಕಾಳಿ ಆಗಿದ್ದಾಗ. ಅದಕ್ಕೆ ಕಾಳಿ ಸಂಚಾರ ಅಂದ್ರೆ ದೇವಸ್ಥಾನದಲ್ಲಿ ಸುತ್ತಮುತ್ತಲೂ ಊರಲ್ಲಿ ಗ್ರಾಮದಲ್ಲಿ ಅವಳವಳ ಸ್ಥಳಕ್ಕೆ ಅವಳು ಗ್ರಾಮಸ್ಥಳಾಗಿರ್ತಕ್ಕಂಥ ಒಂದು ಅವತಾರವನ್ನು ಎತ್ತಿ ನಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಮಾರಿ ತರ ಓಡಿಸ್ತಾಳೆ ಅಂತ ಹೇಳಿದ್ದೆ. ಆ ಮಾರಿ ಅಂತಕ್ಕಂಥವಳು. ಅದಕ್ಕೆ ಈ ಒಂದು ಬಂಗಾರ ಯಾವತ್ತು ಶಾಶ್ವತವಾಗಿರ್ಬೇಕು ಅಂದ್ರೆ ನಿಮ್ಮಲ್ಲಿ ಆ ಮನಸ್ಸು ಚೆನ್ನಾಗಿರ್ಲಿ, ಬಂಗಾರ ಸೇರ್ತಾ ಹೋಗ್ಲಿ. ಕೆಲವ್ರು ನೋಡಿ ಅಲರ್ಜಿ, ಆ ಬಂಗಾರ ಎಷ್ಟು ಹಾಕೋರು ಕಪ್ಪಗಾಗಿರುತ್ತೆ. ಏನ್ರಿ ಬಂಗಾರನ ಉಮಾಗೋಲ್ಡ ಅಂತಾರೆ. ಅಂದ್ರೆ ಅವ್ರ ದೇಹಕ್ಕೆ ಹೊಂದ್ಕೊಳ್ಳೋದೇ ಇಲ್ಲ. ಕೆಲವರಿಗೆ ಬೆಳ್ಳಿನೇ ಆಗ್ಬರುತ್ತೆ. ಏನು ಒಳ್ಳೆ ಕಬ್ಬಣಗಳು ಹಾಕೊಂಡಂಗೆ ಅಷ್ಟೊಂದು ಹಾಕೊಂಡಿದ್ದೀರಾ ಅಂತಾರೆ. ಅಂದ್ರೆ ಇವ್ರಿಗೆ ಆಗ ಬರಬೇಕು ಅನ್ನೋ ಎಷ್ಟೋ ಶನಿ ಹುಚ್ಚನಾಗಿದ್ದಾಗ ಬಂಗಾರ ಆಗ ಬರಲ್ಲ. ಗುರು ರವಿ ಬುಧ ಬಹಳ ಚೆನ್ನಾಗಿರ್ಬೇಕು, ಆವಾಗ ಈ ಸ್ವರ್ಣಗೌರಿ ಒಲಿತಾಳೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಈ ಸ್ವರ್ಣಗೌರಿನ ಚೆನ್ನಾಗಿ ಹೋಲಿಸ್ಕೊಳ್ಳಿ. ಬುಧ ಅಂದ್ರೆ ವಿದ್ಯಾಪ್ರಾಪ್ತಿ ಚೆನ್ನಾಗುತ್ತೆ, ರವಿ ಅಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ವಿಶೇಷವಾಗಿ ಆ ಗುರು ಅಂದ್ರೆ ಗುರು ಅನುಗ್ರಹ ಸಿದ್ಧಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ಕಲ್ಮಶವೆಲ್ಲ ದೂರ ಮಾಡ್ತಾನೆ ಆ ಭಗವಂತನ ಕೃಪಾ ಕಟಾಕ್ಷ. ಇಷ್ಟೆಲ್ಲ ಹೇಳಿರೋ ಶ್ಲೋಕ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ ವೀಕ್ಷಕರೇ. ರಣೇ ಜಿತ್ವಾ ದೈತ್ಯಾನ್ ಅಪಹೃತ ಶಿರಸ್ತ್ರೈಃ ಕವಚಿಭಿಃ ನಿವೃತ್ತೈಃ ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈಃ ವಿಶಾಖೇಂದ್ರೋಪೇಂದ್ರೈಃ ಶಶಿವಿಶದ ಕರ್ಪೂರ ಶಕಲಾ ವಿಲೀಯಂತೆ ಮಾತಃ ತವದನ ತಾಂಬೂಲ ಕಮಲಾಃ. ರಣೇ ಜಿತ್ವಾ ದೈತ್ಯಾನ್ ಅಪಹೃತ ಶಿರಸ್ತ್ರೈಃ ಕವಚಿಭಿಃ ನಿವೃತ್ತೈಃ ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈಃ ವಿಶಾಖೇಂದ್ರೋಪೇಂದ್ರೈಃ ಶಶಿವಿಶದ ಕರ್ಪೂರ ಶಕಲಾ ವಿಲೀಯಂತೆ ಮಾತಃ ತವದನ ತಾಂಬೂಲ ಕಮಲಾಃ. ವಿಲಯಂತೆ ಅಂದ್ರೆ ಎಲ್ಲ ಹೆಣ್ಮಕ್ಳನ್ನ ಅರ್ಶಿನ ಕುಂಕುಮ ಕೊಟ್ಟು ಗೌರವಿಸಬೇಕಾದ್ದು ಹೆಣ್ಣಿನ ಕರ್ತವ್ಯ. ವಿಲಯಂತೆ ಸರ್ವ ಕರ್ತವ್ಯಾಂ, ಆ ಕರ್ತವ್ಯನೇ ಹೆಣ್ಮಕ್ಳಿಗೆ ವಿಲಯಂತಾಂ. ತಾಂಬೂಲವನ್ನ ಕೊಟ್ಟು ಕರೆದು ಔಪಾಸನೆಯನ್ನು ನೀಡಿ ಆ ಹೆಣ್ಣು ಮಕ್ಕಳಿಗೆ ತಾಂಬೂಲನ ಅವಾಗ ಕೊಡ್ತಾ ಇರಬೇಕು. ತೆಂಗಿನಕಾಯಿ, 2 ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ. ಮನೆಯಲ್ಲಿ ಯಾವತ್ತೂ ಸಂಭ್ರಮ, ಯುಗೇ ಯುಗೆ ಅಂತ. ಆ ಯುಗ ಯುಗ ಕಾಲದಿಂದ ಬಂದಿರತಕ್ಕಂಥ ಹೆಣ್ಣು ಮಕ್ಕಳ ಈ ಒಂದು ವಿಶೇಷತೆ ನಾವು ನೀವು ಹೇಳೋದು ಅರ್ಶಿನ ಕುಂಕುಮ ಕಡಿಯೋದು, ಹೂವಿಳ್ಯ ಅಂತ ಕರಿತೀವಿ. ಆ ಹೂವಿಳ್ಯ ಅಂತ ಮಾಡ್ತಾ ಇದ್ರೆ, ಕೋಸಂಬರಿ ಪಾನಕ ಅವಾಗವಾಗ ಕರೆದು ಕೊಡ್ತಾ ಇದ್ರೆ ಹೆಣ್ಣು ಮಕ್ಕಳಿಗೆ ಆ ಸ್ವರ್ಣ ಗೌರಿ ರಜತ ಗೌರಿ ನಿಮ್ಮನಲ್ಲೇ ವಾಸವಾಗ್ತಾಳೆ. ಸ್ವರ್ಣ ವರ್ಣದವಳು ಆಗಿರ್ತಕ್ಕಂಥ ಈ ದೇವಿ ಆ ವರ್ಣ ರಜಿತವಾಗಿರ್ತಕ್ಕಂಥ ಪ್ರಾಪ್ತಿಯನ್ನು ಏನು ಕೊಡ್ತಾಳೆ ಅಂದ್ರೆ ಸಕಲ ಜನಾಕರ್ಷಣೆಯನ್ನು ಕೊಡ್ತಾಳೆ. ಎಲ್ಲಾ ಜನಗಳನ್ನ ಆಕರ್ಷಣೆಯನ್ನು ಮಾಡ್ಕೊಡ್ತಾಳೆ. ಅಂದರೆ ಸಾಧಾರಣವಾಗಿ ನೀವು ಯಾರನ್ನಾದ್ರೂ ಹೋಗಿ ನಮ್ಮ ಮುಖಲಕ್ಷಣ ನಿಷ್ಟ್ರಿ ಅಂತ ಕೆಲವರು ಹೆಣ್ಮಕ್ಳು ಹೇಳ್ಕೊಂತಾರೆ. ನಾವು ಹೋದ ತಕ್ಷಣ ನೋಡಿ ಅದೇನೋ ಅವ್ರ ಮನೇಲಿ ಲೈಟ್ ಆರ್ಸೋಗೋಯ್ತು, ನಾವು ಹೋದ ತಕ್ಷಣ ನೋಡಿ ಅವ್ರ ಮನೇಲಿ ದರಿದ್ರ, ಬೇರೆಯವ್ರು ನೋಡಿ ಅದೇನೋ ಗತಿ ಇಲ್ದಿದ್ದವ್ರು ಹೋದಂಗೆ ಹೋಗ್ತಾರೆ, ಅವ್ರಿಗೆ ಏನು ಬೇಕಾದ್ರೂ ಒಲಿಯತ್ತಪ್ಪ. ನಾವು ಒಂದು 10 ರೂಪಾಯಿ ಕೇಳಿದ್ವಿ, ಕೊಡ್ಲೇ ಇಲ್ಲ. ಅವ್ರು 1 ಲಕ್ಷ ರೂಪಾಯಿ ಟೋಪಿ ಹಾಕಿದ್ರು, ಹಾಕ್ಸ್ಕೊಂಡ್ಬಿಟ್ರಿ ಇವರು. ಆ ರೀತಿ ಬಹಳ ಜನ ಹೆಣ್ಮಕ್ಳು ಒಂದು ಗೊಂದಲ 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 ಇದನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥ ಈ ಶ್ಲೋಕನ ನೀವು ನಿತ್ಯ ಪರಿಪೂರ್ಣವಾಗಿ ಹೇಳ್ಕೊಳ್ಳಿ. ಹೆಣ್ಣು ಮಕ್ಕಳನ್ನ ಕರೆದು ಆವಾಗವಾಗ ಅಕ್ಕಪಕ್ಕದ ಮನೆ ಹೆಣ್ಮಕ್ಳು, ಮನೆ ನೆಂಟರು, ನಿಮ್ಮಲ್ಲಿರ್ತಕ್ಕಂಥ ಓರ್ಗತಿರು, ನಾದ್ನೀರು, ಎಷ್ಟೋ ಜನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಕೆಲವರು ಎಲ್ಲ ಸಹಿಸ್ಕೊಂಡು ಹೋಗೋವಂಥವ್ರು ಕೂಡ ಇರ್ತಾರೆ.
ಹಾಳಾಗಿ ಹೋಗ್ಲಿ, ಗುರುಗಳು ಇವತ್ತು ಹೇಳಿದ್ರು, ನಾನು ಇವತ್ತೇ ಹೇಗಾದ್ರೂ ಮಾಡಿ ನಮ್ಮ ಅತ್ತೆನ ಹೋಲಿಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾರೆ. ಆದ್ರೂ ಅದೇನೋ ಕೆಲವು ದರಿದ್ರ ಅತ್ತೆಂದ್ರು ಇವತ್ತಿಗೂ ಸೊಸೆಯಂದ್ರ ಮೇಲೆ ಕಾಟ. ಕೆಲವೆಲ್ಲ ಸೊಸೆಯಂದ್ರು ಅತ್ತೆಯರ ಮೇಲೆ ಅದೇನು ಗ್ರೆಜ್ಜು. ಎಷ್ಟೋ ಜನ ಓರ್ಗೆತ್ತೀರ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನಾದ್ನೀರು ಕಾಯ್ತಾ ಇರ್ತಾರೆ, ನಾದ್ನೀರ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಓರ್ಗೆತ್ತೀರು ಕಾಯ್ತಿರ್ತಾರೆ. ಅತ್ತಿಗೆಂದ್ರು ಕೂಡ ಕಾಯ್ತಾ ಇರ್ತಾರೆ, ಈಗಲೂ ಆಗ್ಲೂ ಬರ್ತಾಳೆ ನೋಡೋಣ ಓರ್ಗತ್ತಿ ಅಂತ. ಆದರೂ ಸಹ ಕೆಲವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ರಯತ್ನದಲ್ಲಿದ್ರು ಅದೇನು ಈ ದರಿದ್ರ ದುರ್ಬುದ್ಧಿನೋ ಕೆಲವು ಹೆಂಗಸರಿಗೆ ಆ ಹೆಂಗಸು ಗುಣವೇ ಹಾಗೆ. ಅದಕ್ಕೆ ಒಬ್ಬರು ನೋಡಿದ್ರೆ ಆ ಸೌತಿ ಅನ್ನೋ ಗುಣ ಅವಳಿಗೆ ಹೋಗ್ಬೇಕಾದ್ರೆ ಈ ಮಂತ್ರವನ್ನ ಮನೆಯಲ್ಲಿ ಪಠಿಸ್ತಾ ಇರಿ. ಸ್ವರ್ಣ ಗೌರಿ ಅನ್ನೋ ಕಪ್ಪು ಪರೆಯನ್ನ ತೆಗೆದು ಬಿಸಾಕತ್ತೆ, ಶುಚಿರ್ಭೂತವಾಗಿ ಮಾಡುತ್ತೆ ಆ ಮನಸ್ಸು ಅಂತ ಈ ಮುಖಾಂತರ ಹೇಳ್ತಾ ಇದೆ. ಗುರುಜಿ, ಒಂದು ಒಳ್ಳೆಯ ನೀತಿ ಪಾಠವನ್ನ ಎಲ್ಲಾ ಹೆಣ್ಮಕ್ಳಿಗೆ ಹೇಳಿದ್ದೀರಾ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಒಂದು ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿರುವಂತಹ ಗೃಹಿಣಿಯರೆಲ್ಲರೂ ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋದಾಗ ಮಾತ್ರ ಅದು ಸುಖ ಸಂಸಾರವಾಗತ್ತೆ ಅಂತ ಕಿವಿ ಮಾತನ್ನ ಹೇಳಿದ್ರಿ.